ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರಜಾ ಫ್ಲಾಶ್ 10. ನಾನು ಮೀರಾ. ಈಗ ನೋಡೋಣ ಇವತ್ತಿನ ಹೈಲೈಟ್ಸ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಅವರು ನಿಂದಿಸಿದ್ದಕ್ಕೆ ಪ್ರತಿಭಟನೆಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಡಿಸೆಂಬರ್ 20ರಂದು ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಿದ್ದಾರೆ. ರವಿ ಬಂಧನ ಖಂಡಿಸಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತೆ ವರ್ತಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣಗೆ ಫಂಡಿಂಗ್ ಮಾಡ್ತಾ ಇರುವವರು ಯಾರು ಅನ್ನೋದು ಗೊತ್ತಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವಂತಹ ಅವರು, ಸ್ನೇಹಮಯಿ ಕೃಷ್ಣ ಅವರು ಇಬ್ಬರು ಹಣದ ಆಮಿಷ ಒಡ್ಡೋದಕ್ಕೆ ಬಂದಿದ್ರು ಅಂತ ಆರೋಪಿಸಿದ್ದಾರೆ. ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒಂದು ಹಸಿ ಸುಳ್ಳಿನ ಪತ್ರ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಗುರುವಾರ ರಾತ್ರಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಎಲ್ಲರನ್ನೂ ಕೂಡ ಬಂಧಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಿಟಿ ರವಿ ಮನೆ ಬಳಿ ಜಮಾಯಿಸಿದ್ದ ಕಾರ್ಯಕರ್ತರು ಬಸವನಹಳ್ಳಿ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ರು. ಬಳಿಕ ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಧರಣಿಯನ್ನ ಕುಳಿತರು. ತೆಲಂಗಾಣ ಸರ್ಕಾರ ಕರ್ನಾಟಕದ ಭತ್ತಕ್ಕೆ ವಿಧಿಸಿದ ನಿರ್ಬಂಧವನ್ನ ರಾಜ್ಯ ರೈತ ಸಂಘದ ತೀವ್ರ ಪ್ರತಿಭಟನೆಯ ಬಳಿಕ ಹಿಂಪಡೆದಿದೆ. ಕೃಷ್ಣಾ ಸೇತುವೆಯಲ್ಲಿ ರಸ್ತೆ ತಡೆ ನಡೆಸಿದಂತಹ ರೈತರು ತೆಲಂಗಾಣದ ಭತ್ತದ ಲಾರಿಗಳನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ತೆಲಂಗಾಣದಿಂದ ಬಂದಂತಹ 60 ಲಾರಿಗಳನ್ನ ತಡೆದು ನಮಗೊಂದು ನ್ಯಾಯ ನಿಮಗೊಂದು ನ್ಯಾಯವೇ ಅಂತ ಪ್ರಶ್ನಿಸಿದ್ರು. ರೈತರ ಪ್ರತಿಭಟನೆಗೆ ಮಾಡಿದ ತೆಲಂಗಾಣ ಸರ್ಕಾರ ನಿರ್ಬಂಧವನ್ನ ತೆರವುಗೊಳಿಸಿದೆ. ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಗುರುವಾರ ಬರೀ ಪ್ರತಿಭಟನೆ, ಆರೋಪ ಪ್ರತ್ಯಾರೋಪ, ದೆಕ್ಕಾರುಬಾರು. ವಿಧಾನ ಪರಿಷತ್ನಲ್ಲಿ ತಮ್ಮ ವಿರುದ್ಧ ಅಸಭ್ಯ ಪದವನ್ನ ಬಿಜೆಪಿ ಶಾಸಕ ಸಿಟಿ ರವಿ ಬಳಸಿದ್ದಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿಸಿದ್ದಾರೆ. ಇದಕ್ಕೆ ಶಾಸಕ ರವಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಇಂದು ನಡೆದಂತಹ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವಿನ ಜಟಾಪಟಿ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ರಾಹುಲ್ ಗಾಂಧಿ ತಮ್ಮನ್ನ ಬಲವಂತವಾಗಿ ತಳ್ಳಿದ್ರು ಅಂತ ಬಿಜೆಪಿ ನಾಯಕರು ಆರೋಪಿಸಿದ ಬೆನ್ನಲ್ಲೇ ಜಟಾಪಟಿಯಲ್ಲಿ ತಮ್ಮ ಮೊಣಕಾಲಿಗೆ ಗಾಯಗಳಾಗಿವೆ ಅಂತ ಆರೋಪಿಸಿ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಅಂಬೇಡ್ಕರ್ ಕುರಿತಾಗಿ ವಿವಾದಾತ್ಮಕ ಹೇಳಿಕೆ ಕೊಟ್ಟ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಜಾಗೆ ಕಾಂಗ್ರೆಸ್ ಸದಸ್ಯರು ಆಗ್ರಹಿಸಿದ್ರು. ಈ ವೇಳೆ ಜೈ ಭೀಮ್ ಘೋಷಣೆಯನ್ನ ಕಾಂಗ್ರೆಸ್ ಸದಸ್ಯರು ಕೂಗಿದ್ದಲ್ಲದೆ ಬಿಜೆಪಿ ಆರ್ಎಸ್ಎಸ್ನ ಕೈಗೊಂಬೆ ಆಗಿದೆ ಅಂತ ಘೋಷಣೆಯನ್ನ ಕೂಗಿದ್ರು. ಪೂರ್ವ ಲಡಾಖ್ನಲ್ಲಿ ಮಿಲಿಟರಿ ಬಿಕ್ಕಟ್ಟಿನಿಂದಾಗಿ ಕಳೆದ 4 ವರ್ಷಗಳಿಂದ ಸ್ಥಗಿತಗೊಂಡಂತಹ ದ್ವಿಪಕ್ಷೀಯ ಸಂಬಂಧಗಳ ಮರುಸ್ಥಾಪನೆ ಸೇರಿದಂತೆ ಹಲವು ವಿಷಯಗಳ ಕುರಿತು ವಾಂಗ್ ಈ ಜೊತೆ ಡೋವಲ್ ಚರ್ಚಿಸಿದ್ದಾರೆ. ಅಂತೂ ಭಾರತ ತಂಡ ಕ್ರಿಕೆಟ್ ಆಡೋದಕ್ಕೆ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಪಾಕಿಸ್ತಾನ ತಂಡ ಸಹ ಕ್ರಿಕೆಟ್ ಆಡೋದಕ್ಕೆ ಇನ್ನು ಮುಂದೆ ಬರೋದಿಲ್ಲ. 2025 ಚಾಂಪಿಯನ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುವುದಾಗಿ ಐಸಿಸಿ ಘೋಷಿಸಿದ್ದು ಭಾರತಕ್ಕೆ ಬರ್ತಾ ಇಲ್ಲ. ಸಾಂಪ್ರದಾಯಿಕ ಎದುರಾಳಿಗಳ ನಡುವಿನ ಎಲ್ಲಾ ಪಂದ್ಯಗಳು ಹೈಬ್ರಿಡ್ ಮಾದರಿಯಲ್ಲಿ ತಟಸ್ಥ ಸ್ಥಳದಲ್ಲೇ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಇಡೀ ಸಿನಿಮಾ ಇರುಳಿನಲ್ಲಿ ಚಿತ್ರೀಕರಣವಾಗ್ತಾ ಇರುವ ಖ್ಯಾತಿ ಯುಐಗೆ ಸಲ್ಲುತ್ತದೆ. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಂತಹದ್ದೊಂದು ಸಾಧನೆಯನ್ನ ಯುಐ ಸಿನಿಮಾದ ಮೂಲಕ ಮಾಡಿದ್ದಾರೆ. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನೈಟ್ ಫಾರ್ ಡೇ ಪ್ರಯೋಗ ಮಾಡಿರುವುದು ತೀರಾ ಅಪರೂಪ. ಆದ್ರೆ ಇದನ್ನ ಯುಐ ಸಿನಿಮಾದಲ್ಲಿ ಮಾಡಲಾಗಿದೆ. ಇದಿಷ್ಟೇ ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.